ಫ್ರೆಂಡ್ಸ್, ನೀವು ಕೂಡ ಪ್ರತಿದಿನ ಮೊಟ್ಟೆ ತಿಂತಿರೋ ಹಾಗಿದ್ರೆ ಒಂದ್ಸರಿ ಈ ವಿಡಿಯೋ ನೋಡಿ. ಅಸಲಿ ಮೊಟ್ಟೆಗೆ ಅಂಡ್ ನಕಲಿ ಮೊಟ್ಟೆಗಿರೋ ವ್ಯತ್ಯಾಸವೇನು ಅಂಡ್ ಆ ವ್ಯತ್ಯಾಸವನ್ನ ಹೇಗ್ ಗುರುತಿಸಬೇಕು, ಆ ನಕಲಿ ಕೋಳಿ ಮೊಟ್ಟೆಯನ್ನ ತಿಂದ್ರೆ ಏನಾಗುತ್ತೆ ಅನ್ನೋಂತ ಎಷ್ಟೋ ಪ್ರಶ್ನೆಗಳಿಗಿರೋ ಸಮಾಧಾನವನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇನ್ನ ಲೇಟ್ ಮಾಡದೆ ವಿಡಿಯೋವನ್ನ ಶುರು ಮಾಡೋಣ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಮುಂಬೈನಲ್ಲಿ ಪೊಲೀಸರು ನಕಲಿ ಮೊಟ್ಟೆಗಳನ್ನ ತಯಾರು ಮಾಡುವಂತಹ ನೇರಸ್ಥರನ್ನ ಹಿಡ್ಕೊಂಡ್ರು. ಆ ಮೊಟ್ಟೆ ನೋಡೋದಕ್ಕೆ ಅಸಲಿ ಕೋಳಿ ಮೊಟ್ಟೆ ರೀತಿನೇ ಇದಾವೆ, ಆದ್ರೆ ಅದರ ಒಳಗ್ ಸಿಂಥೆಟಿಕ್ ಕೆಮಿಕಲ್ಸ್ ಅನ್ನೋವು ಇದಾವೆ. ಒಬ್ಬ ಮಹಿಳೆ ಮುಂಬೈನಲ್ಲಿ ನಕಲಿ ಕೋಳಿ ಮೊಟ್ಟೆಯನ್ನ ತಯಾರು ಮಾಡ್ತಿದಾರಂತ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಅನಂತರ ಪೊಲೀಸರು ಈ ಮೊಟ್ಟೆಯನ್ನ ಟೆಸ್ಟ್ ಮಾಡೋದಕ್ಕೆ FDA ಗೆ ಕಳಿಸ್ತಾರೆ. ಇನ್ನ ಟೆಸ್ಟಿಂಗ್ ನಲ್ಲಿ ಈ ಕೋಳಿ ಮೊಟ್ಟೆಗಳೆಲ್ಲವೂ ನಕಲಿ ಅಂತ ಗೊತ್ತಾಗುತ್ತೆ. ಹಾಗೆ ಕೋಲ್ಕತ್ತಾದಲ್ಲೂ ಕೂಡ ನಕಲಿ ಮೊಟ್ಟೆಗಳನ್ನ ತಯಾರು ಮಾಡ್ತಿರೋ ವ್ಯಕ್ತಿಗಳನ್ನ ಪೊಲೀಸರು ಹಿಡ್ಕೊಳ್ತಾರೆ. ಕೇವಲ ಅಲ್ಲೇ ಅಲ್ಲ, ನಮ್ಮ ಇಂಡಿಯಾದ ಹರಿಯಾಣ, ಡೆಲ್ಲಿ, ಕೋಲ್ಕತ್ತಾ ಅಂಡ್ ತಮಿಳುನಾಡಿನವರೆಗೂ ಎಲ್ಲಾ ರಾಷ್ಟ್ರಗಳಲ್ಲೂ ಈ ನಕಲಿ ಮೊಟ್ಟೆಗಳನ್ನ ತಯಾರು ಮಾಡ್ತಿದ್ದಾರೆ. ಈ ನಕಲಿ ಮೊಟ್ಟೆಗಳಲ್ಲಿ ತುಂಬಾ ವಿಷಪೂರಿತವಾದ ಕೆಮಿಕಲ್ಸ್ ಗಳನ್ನ ಬಳಸಿ ತಯಾರು ಮಾಡ್ತಿದ್ದಾರೆ. ಇನ್ನ ಇವುಗಳನ್ನ ತಿಂದ್ರೆ ನಮ್ಮ ಆರೋಗ್ಯವಂತೂ ಖಂಡಿತವಾಗ್ಲೂ ಹಾಳಾಗುತ್ತೆ. ಅಟ್ ಪ್ರೆಸೆಂಟ್ ನಮ್ ಸಿಕ್ತಿರುವಂತ ಮಾರ್ಕೆಟ್ಸ್ ಗಳಲ್ಲಿ ಅಸಲಿ ಮೊಟ್ಟೆಗಳಿಗಿಂತ ನಕಲಿ ಮೊಟ್ಟೆಗಳೇ ಹೆಚ್ಚಾಗಿರ್ತವೆ. ಈ ನಕಲಿ ಮೊಟ್ಟೆಯ ಬಿಳಿ ಪದಾರ್ಥವನ್ನ ಸೋಡಿಯಂ ಅಲಾನೈಟ್, ಜೆಲಟಿನ್, ಬೋನ್ಸೈಕ್ ಆಸಿಡ್ ನಂತಹ ವಿಷಪೂರಿತವಾದ ಕೆಮಿಕಲ್ಸ್ ಜೊತೆ ತಯಾರು ಮಾಡ್ತಾರೆ. ಇನ್ನ ಎಲ್ಲೋ ಲೇಯರ್ ಅನ್ನ ತಯಾರು ಮಾಡೋದಕ್ಕೆ ಸೋಡಿಯಂ ಅಲಾನೈಟ್ ಸೊಲ್ಯೂಷನ್ಸ್ ಅನ್ನ ಉಪಯೋಗಿಸ್ತಿರ್ತಾರೆ. ಆ ಸೊಲ್ಯೂಷನ್ ಅಲ್ಲಿ ಫುಡ್ ಕಲರ್ ಅನ್ನ ಆಡ್ ಮಾಡ್ತಾರೆ. ಮೊದಲಿಗೆ ಸೋಡಿಯಂ ಅಲಾನೈಟ್ ಅನ್ನ ಒಂದು ಸಣ್ಣ ಕಪ್ ಅನ್ನ ತೆಗೆದುಕೊಂಡು ಬಿಸಿಯಾದ ನೀರಲ್ಲಿ ಹೀಗ್ ಮಿಕ್ಸ್ ಮಾಡ್ತಾರೆ. ಅದನ್ನ ಚೆನ್ನಾಗಿ ಬೆರೆಸಿ ಒಂದು ರೌಂಡ್ ಶೇಪ್ ನ ಒಂದು ಬಾಲ್ ರೀತಿ ಮಾಡಿ ಅನಂತರ ಅದರಲ್ಲಿ ಜೆಲಟಿನ್ ಅನ್ನ ಹಾಕ್ತಾರೆ. ಇನ್ನ ಇದರಿಂದ ಆ ಮೊಟ್ಟೆ ಬಿಳಿ ಬಣ್ಣಕ್ಕೆ ತಯಾರಾಗುತ್ತೆ. ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಉಪಯೋಗಿಸಿದಾಗ ಇದರ ಆಕಾರ ನಿಜವಾದ ಕೋಳಿ ಮೊಟ್ಟೆ ರೀತಿನೇ ಬದಲಾಗುತ್ತೆ. ಇನ್ನ ನಕಲಿ ಮೊಟ್ಟೆಯ ಮೇಲ್ಪದರಕ್ಕೋಸ್ಕರ ಜಿಪ್ಸಿನ್ ಪೌಡರ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಪಯೋಗಿಸಿ ತಯಾರು ಮಾಡ್ತಾರೆ. ಸೊ ಇಂತಹ ಮೊಟ್ಟೆಗಳನ್ನ ತಿನ್ನೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮೆಲ್ಲರ ಆರೋಗ್ಯವು ಕೂಡ ಹಾಳಾಗುತ್ತೆ. ಆದ್ರಿಂದ ಈಗ್ಲಿಂದಾನೆ ನೀವು ತಿಂತಿರೋ ಮೊಟ್ಟೆಗಳು ಒರಿಜಿನಲ್ ಅಥವಾ ಫೇಕ್ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಜಸ್ಟ್ ಈ 5 ಟಿಪ್ಸ್ ಅನ್ನ ಫಾಲೋ ಆಗಿ. ನಂಬರ್ 1, ಒಂದ್ ವೇಳೆ ನೀವು ನಿಜವಾದ ಕೋಳಿ ಮೊಟ್ಟೆಯ ಮೇಲ್ ಪದರವನ್ನ ಸುಟ್ಟಾಗ ಅದು ಖಂಡಿತವಾಗ್ಲೂ ಸುಟ್ಟೋಗೋದಿಲ್ಲ. ಹಾಗೆ ಈ ನಕಲಿ ಮೊಟ್ಟೆಯ ಪದರವನ್ನ ಸುಟ್ಟಾಗ ಅದು ಈಸಿಯಾಗಿ ಸುಟ್ಟೋಗುತ್ತೆ. ನಂಬರ್ 2, ನೀವು ಮಾರ್ಕೆಟ್ಸ್ ಅಲ್ಲಿ ಸಿಗೋ ಮೊಟ್ಟೆಗಳಲ್ಲಿ ಅವುಗಳ ಶೈನಿಂಗ್ ಅನ್ನ ನೋಡಿನೇ ಅದು ಒರಿಜಿನಲ್ ಅಥವಾ ಫೇಕ್ ಅನ್ನೋದನ್ನ ಗುರುತಿಸಬಹುದು. ಸೊ ನಿಜವಾದ ಮೊಟ್ಟೆಯನ್ನ ಕೈಯಲ್ಲಿ ಹಿಡಿದುಕೊಂಡಾಗ ಅದು ತುಂಬಾ ರಫ್ ಆಗಿರುತ್ತೆ, ಆದ್ರೆ ನಕಲಿ ಮೊಟ್ಟೆ ತುಂಬಾ ಪ್ಲೇನ್ ಆಗಿರುತ್ತೆ. ನಂಬರ್ 3, ನಾವು ನಿಜವಾದ ಮೊಟ್ಟೆಯನ್ನ ಹೊಡೆದಾಗ ಆ ಮೊಟ್ಟೆಯ ವೈಟ್ ಲೇಯರ್ ಜೊತೆಗೆ ಯೆಲ್ಲೋ ಲೇಯರ್ ಮಿಕ್ಸ್ ಆಗೋದಿಲ್ಲ. ಅವೆರಡು ಬೇರೆ ಬೇರೆಯಾಗಿ ಕಾಣಿಸ್ತವೆ. ಆದ್ರೆ ನಕಲಿ ಮೊಟ್ಟೆಯನ್ನ ಹೊಡೆದಾಕಿದ್ರೆ ಅದರ ಒಳಗಿರೋ ಯೆಲ್ಲೋ ಲೇಯರ್ ಮತ್ತೆ ವೈಟ್ ಲೇಯರ್ ಎಲ್ಲವೂ ಒಂದೇ ರೀತಿ ಬೆರ್ಕೊಂಡಿರ್ತವೆ. ನಂಬರ್ 4, ಇಲ್ಲಿ ನಿಜವಾದ ಮೊಟ್ಟೆಯನ್ನ ಜಸ್ಟ್ ಈಗ ಶೇಕ್ ಮಾಡಿನೂ ಕೂಡ ಅದು ನಕಲಿ ಮೊಟ್ಟೆಯೋ ಇಲ್ವೋ ಅಸಲಿ ಮೊಟ್ಟೆಯೋ ಅನ್ನೋದನ್ನ ತಿಳ್ಕೊಬಹುದು. ಇಲ್ಲಿ ನಿಜವಾದ ಮೊಟ್ಟೆ ಆಗಿದ್ರೆ ಈಗ ಶೇಕ್ ಮಾಡಿದ ಕೂಡಲೇ ಅದರ ಒಳಗೆ ಯಾವುದೇ ರೀತಿಯ ಶಬ್ದವಂತೂ ಬರೋದೇ ಇಲ್ಲ. ಆದ್ರೆ ಫೇಕ್ ಮೊಟ್ಟೆಗಳನ್ನ ಹೀಗ್ ಶೇಕ್ ಮಾಡಿದ ಕೂಡಲೇ ಅದರಲ್ಲಿ ಅಲುಗಾಡೋ ಶಬ್ದವಂತೂ ಖಂಡಿತವಾಗ್ಲೂ ನೀವು ಕೇಳಿಸ್ಕೊತೀರಾ. ನಂಬರ್ 5, ಇದ್ರ ಜೊತೆಗೆ ನಕಲಿ ಕೋಳಿ ಮೊಟ್ಟೆ ನಿಜವಾದ ಕೋಳಿ ಮೊಟ್ಟೆಗಿಂತ ತುಂಬಾ ಚಿಕ್ಕದಾಗಿರುತ್ತೆ. ನಿಜವಾದ ಕೋಳಿ ಮೊಟ್ಟೆಗಳನ್ನ ಓಪನ್ ಪ್ಲೇಸ್ ನಲ್ಲಿ ಇಟ್ರೆ ಅದರ ಮೇಲೆ ನೊಣಗಳನ್ನ ಓಡಾಡ್ತಿರ್ತವೆ. ಆದ್ರೆ ನಕಲಿ ಮೊಟ್ಟೆಗಳನ್ನ ನೀವೆಲ್ಲಾದ್ರೂ ಇಟ್ರೆ ನೊಣ ಮತ್ತೆ ಇರುವೆಗಳು ಯಾವು ಕೂಡ ಅದ್ರ ಹತ್ರ ಬರೋದೇ ಇಲ್ಲ. ಸೊ ಇದು ವಿಷಯ. ಜಸ್ಟ್ ಈ 5 ಟಿಪ್ಸ್ ಅನ್ನ ಫಾಲೋ ಮಾಡಿ ನೀವಿನ್ಮೇಲೆ ಕೊಂಡ್ಕೊಳ್ಳೋಂತ ಇಲ್ವಾ ಕೊಂಡ್ಕೊಂಡಿರೋಂತಹ ಮೊಟ್ಟೆಗಳನ್ನ ಒರಿಜಿನಲ್ ಅಥವಾ ಫೇಕ್ ಅನ್ನೋದನ್ನ ತಿಳ್ಕೊಬಹುದು. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂಡ್ ಈ ವಿಷಯವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅಂಡ್ ಇದೇ ರೀತಿಯ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ತಪ್ಪದೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಆಲ್ ಅಲ್ಲಿ ಇಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.